ನಾವು ಪಾಪಿಗಳು. ನಮ್ಮ ಅಭಿಪ್ರಾಯಗಳು ಸ್ವಚಿತ್ತದು. ನಮ್ಮ ಆಲೋಚನೆಗಳನ್ನು ತೆಗೆದಿಡಲು ನಾವು ಸಿದ್ಧರಿರಬೇಕು. ನೀವು ಸಿದ್ಧರಾಗಿದ್ದೀರಾ? ಆತ್ಮೀಯ ಮಿತ್ರರೇ, ದೇವರ ವಾಕ್ಯಗಳನ್ನು ಅಭ್ಯಾಸ ಮಾಡುವುದು ಎಷ್ಟೊಂದು ಅದ್ಭುತವಲ್ಲವೇ? ದೇವರಿಗೆ ಮಹಿಮೆಯಾಗಲಿ. ನಿಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ಯೆರೆಮೀಯನು ಬರೆದ ಪತ್ರ, ಯೆಹೋಯಾಕೀಮನ ಕಾಲದಲ್ಲಿ ಸುಳ್ಳು ಪ್ರವಾದಿಗಳು ಬರಲಿರುವ ಮಹಾ ಸಂಕಟ ಕಾಲ ಎಂಬ ವಿಷಯಗಳ ಬಗ್ಗೆ ಸರಿಯಾಗಿ ತಿಳಿದುಕೊಳ್ಳೋಣ. ಬನ್ರಿ, ನಮ್ಮ ಅಧ್ಯಯನವನ್ನು ಈಗ ಪ್ರಾರಂಭಿಸೋಣ. ವಿವೇಕಿಯ ತುಟಿಗಳಿಂದ ಜ್ಞಾನ, ಬುದ್ಧಿಹೀನನ ಬೆನ್ನಿಗೆ ಬೆತ್ತ. ಜ್ಞಾನೋಕ್ತಿಗಳು 10ನೇ ಅಧ್ಯಾಯ 13ನೇ ವಚನ. ಆತ್ಮೀಯ ವೀಕ್ಷಕರೇ, ಪ್ರೀತಿಯ ವಂದನೆಗಳು. ದೇವರ ನಡೆಸುವಿಕೆಯನ್ನು ನೆನಪಿಸಿಕೊಳ್ಳುತ್ತಾ ಯೆರೆಮೀಯನ ಪ್ರವಾದನೆ ಗ್ರಂಥದ 29ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಪ್ರಿಯರೇ, ಇದರ ಮುಖ್ಯ ಪ್ರಸ್ತಾಪ ಬಂದಿಗಳ ಮೊದಲ ತಂಡಕ್ಕೆ ನಿರೀಕ್ಷೆಯ ಸಂದೇಶ, ಯೆರೆಮೀಯನ ಉತ್ತೇಜಕ ಪತ್ರ ಎಂಬುದಾಗಿದೆ. ಯೆರೆಮೀಯನ ಪ್ರವಾದನೆ ಗ್ರಂಥ 29ನೇ ಅಧ್ಯಾಯ ಮೊದಲಿನ 3 ವಚನಗಳನ್ನು ಗಮನಿಸಿರಿ. ಅರಸನಾದ ಯೆಕೊನ್ಯನು, ರಾಜಮಾತೆಯ ಕಂಚುಕಿಗಳು, ಯೆಹೂದದ ಮತ್ತು ಯೆರೂಸಲೇಮಿನ ಸರದಾರರು, ಶಿಲ್ಪಿಗರು, ಕಮ್ಮಾರರು ಇವರು ಯೆರೂಸಲೇಮಿನಿಂದ ತೊಲಗಿದ ಮೇಲೆ ಪ್ರವಾದಿಯಾದ ಯೆರೆಮೀಯನು ಸೆರೆ ಹೋಗಿದ್ದ ಹಿರಿಯರಲ್ಲಿ ಉಳಿದವರಿಗೂ, ಯಾಜಕರಿಗೂ, ಪ್ರವಾದಿಗಳಿಗೂ, ಅಂತೂ ನೆಬೂಕದ್ನೆಚ್ಚರನು ಯೆರೂಸಲೇಮಿನಿಂದ ಬಾಬೇಲಿಗೆ ಸೆರೆ ಒಯ್ದಿದ್ದ ಸಕಲ ಜನರಿಗೂ, ಯೆಹೂದದ ಅರಸನಾದ ಚಿದ್ಕೀಯನಿಂದ ಬಾಬೇಲಿನ ಅರಸನಾದ ನೆಬೂಕದ್ನೆಚ್ಚರನ ಬಳಿಗೆ ರಾಯಭಾರಿಗಳಾಗಿ ಬಾಬೇಲಿಗೆ ಕಳುಹಿಸಲ್ಪಟ್ಟ ಶಾಫಾನನ ಮಗನಾದ ಎಲ್ಲಾಸ, ಇಲ್ಕೀಯನ ಮಗನಾದ ಗೆಮರ್ಯ ಇವರ ಕೈಯಲ್ಲಿ ಯೆರೂಸಲೇಮಿನಿಂದ ಬರೆದು ರವಾನಿಸಿದ ಕಾಗದದ ಮಾತೇನೆಂದರೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯೆಹೋಯಾಕೀನನು ಅರಸನಾಗಿದ್ದಾಗ ಸೆರೆಗೆ ಒಯ್ಯಲ್ಪಟ್ಟವರಿಗೆ ಯೆರೆಮೀಯನು ಬರೆದ ಪತ್ರವು 29ನೇ ಅಧ್ಯಾಯದ ವಿಷಯವಾಗಿದೆ. 2ನೇ ಅರಸುಗಳು 24ನೇ ಅಧ್ಯಾಯ 10ನೇ ವಚನದಿಂದ 16ನೇ ವಚನದವರೆಗೆ ಕೂಡ ನೋಡಿರಿ. ಪ್ರಿಯರೇ, 11 ವರ್ಷಗಳ ಬಳಿಕ ಯೆಹೂದದ ಎಲ್ಲರೂ ಸೆರೆಯಾಗಿ ಒಯ್ಯಲ್ಪಟ್ಟರು. 2ನೇ ಅರಸುಗಳು 25ನೇ ಅಧ್ಯಾಯವನ್ನು ಗಮನಿಸಿರಿ. ದೇವರು ಅವರಿಗೆ ಕೊಟ್ಟ ಸೂಚನೆಗಳು ಹೀಗಿತ್ತು. ಯೆರೆಮೀಯನ ಪ್ರವಾದನೆ ಗ್ರಂಥ 29ನೇ ಅಧ್ಯಾಯ 4ನೇ ವಚನದಿಂದ 6ನೇ ವಚನದವರೆಗೆ ಗಮನಿಸಿರಿ. ಇಸ್ರಾಯೇಲ್ಯರ ದೇವರು, ಸೇನಾಧೀಶ್ವರನೂ ಆದ ಯೆಹೋವನು ತಾನು ಯೆರೂಸಲೇಮಿನಿಂದ ಬಾಬೇಲಿಗೆ ಸಾಗಿಸಿದ ಸೆರೆಯವರೆಲ್ಲರಿಗೆ ಹೀಗೆ ಹೇಳುತ್ತಾನೆ: ನೀವು ಮನೆಗಳನ್ನು ಕಟ್ಟಿಕೊಂಡು ಅವುಗಳಲ್ಲಿ ವಾಸಿಸಿರಿ, ತೋಟಗಳನ್ನು ಮಾಡಿಕೊಂಡು ಅವುಗಳ ಫಲವನ್ನು ಅನುಭವಿಸಿರಿ, ಸಂಸಾರಿಗಳಾಗಿ ಗಂಡು ಹೆಣ್ಣು ಮಕ್ಕಳನ್ನು ಪಡೆಯಿರಿ. ನಿಮ್ಮ ಗಂಡುಗಳಿಗೆ ಹೆಣ್ಣುಗಳನ್ನು ತೆಗೆದುಕೊಳ್ಳಿರಿ, ನಿಮ್ಮ ಹೆಣ್ಣುಗಳನ್ನು ಗಂಡುಗಳಿಗೆ ಕೊಡಿರಿ, ಅವರು ಗಂಡು ಹೆಣ್ಣು ಮಕ್ಕಳನ್ನು ಪಡೆಯಲಿ. ನೀವು ಇರುವಲ್ಲಿಯೇ ವೃದ್ಧಿಯಾಗಿರಿ, ಕಡಿಮೆಯಾಗಬೇಡಿರಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅಂದರೆ ಬಾಬೇಲಿನಲ್ಲಿ ನೆಲೆ ನಿಲ್ಲಿರಿ. ನಿಮಗೆ ಬಿಡುಗಡೆ ಯಾವಾಗಲಾದರೂ ಆದೀತೆಂದು ನೆನೆಸಬೇಡಿರಿ. ನಿಮ್ಮ ಭವಿಷ್ಯಕ್ಕಾಗಿ ಯೋಜನೆಗಳನ್ನು ಮಾಡಿರಿ, ಮದುವೆಯಾಗಿರಿ, ಮನೆಗಳನ್ನು ಕಟ್ಟಿಕೊಳ್ಳಿರಿ, ಯಾಕಂದರೆ ಅಲ್ಲಿ ನೀವು ತುಂಬ ಕಾಲ ಇರುವಿರಿ. ಮುಂದಕ್ಕೆ ನಾವು ಯೆರೆಮೀಯನ ಪ್ರವಾದನೆ ಗ್ರಂಥ 29ನೇ ಅಧ್ಯಾಯದ 7ನೇ ವಚನವನ್ನು ನೋಡೋಣ. ನಾನು ಯಾವ ಪಟ್ಟಣಕ್ಕೆ ನಿಮ್ಮನ್ನು ಸಾಗಿಸಿದೆನೋ ಅದರ ಕ್ಷೇಮವನ್ನು ಆರೈಸಿ ಅದಕ್ಕಾಗಿ ಯೆಹೋವನನ್ನು ಪ್ರಾರ್ಥಿಸಿರಿ, ಅದರ ಕ್ಷೇಮವೇ ನಿಮ್ಮ ಕ್ಷೇಮ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಪಟ್ಟಣದ ಕ್ಷೇಮವನ್ನು ಆರೈಸಿರಿ. ನೀವು ವಾಸ ಮಾಡುವ ಪಟ್ಟಣಕ್ಕಾಗಿ ಪ್ರಾರ್ಥಿಸಿರಿ. ಅಲ್ಲಿ ಯಾವ ದಂಗೆ ವಿರೋಧತ್ವಗಳನ್ನು ನಡೆಸಬಾರದು. ಅಲ್ಲಿ ನೆಲೆ ನಿಂತು ಕಾನೂನಿಗೊಳಪಟ್ಟು ಪ್ರಜೆಗಳಾಗಿರತಕ್ಕದ್ದು. ಮುಂದಕ್ಕೆ ಯೆರೆಮೀಯನ ಪ್ರವಾದನೆ ಗ್ರಂಥ 29ನೇ ಅಧ್ಯಾಯ 10ನೇ ವಚನವನ್ನು ಗಮನಿಸಿರಿ. ಯೆಹೋವನು ಹೀಗೆನ್ನುತ್ತಾನೆ: ಬಾಬೇಲ್ ರಾಜ್ಯವು 70 ವರ್ಷ ಪ್ರಬಲಿಸಿದ ಮೇಲೆ ನಾನು ನಿಮ್ಮನ್ನು ಕಟಾಕ್ಷಿಸಿ ಈ ಸ್ಥಳಕ್ಕೆ ತಿರುಗಿ ಬರಮಾಡುವೆನೆಂಬ ನನ್ನ ಶುಭವಾಕ್ಯವನ್ನು ನಿಮಗಾಗಿ ನೆರವೇರಿಸುವೆನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅವರು ಸೆರೆಯಲ್ಲಿರಬೇಕಾದ ಸರಿಯಾದ ಅವಧಿಯನ್ನು ದೇವರು ತಿಳಿಸ್ತಾನೆ. ತಾನು ಅವರನ್ನು ಕೈಬಿಟ್ಟಿಲ್ಲವೆಂದು ಭರವಸೆ ಕೂಡ ಕೊಡುತ್ತಾನೆ.
ಅವರನ್ನು ಸ್ವದೇಶದಲ್ಲಿ ತಿರುಗಿ ಸ್ಥಾಪಿಸುವೆನೆಂದು ಹೇಳುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಸುಳ್ಳು ಪ್ರವಾದಿಗಳ ಸುಳ್ಳುಗಳು ಎಂಬ ವಿಚಾರವನ್ನು ನೋಡೋಣ. ಯೆರೆಮೀಯನ ಪತ್ರವನ್ನು ದೇವರ ಸಂದೇಶವೆಂಬುದಾಗಿ ಒಪ್ಪಲೊಲ್ಲದ ಸುಳ್ಳು ಪ್ರವಾದಿಗಳು ಬಾಬೇಲಿನಲ್ಲಿದ್ದರು. ಅವರು ಯೆರೂಸಲೇಮಿಗೆ ಪತ್ರಗಳನ್ನು ಕಳುಹಿಸಿ ದೇವರು ಹೊಸ ಯಾಜಕನನ್ನು ನೇಮಿಸಿದ್ದಾನೆಂದು ಆ ಯೆರೆಮೀಯನನ್ನು ಬಾಯಿ ಮುಚ್ಚಿಸಬೇಕೆಂದು ಹೇಳಿದ್ದರು. ಯೆರೆಮೀಯನ ಪ್ರವಾದನೆ ಗ್ರಂಥ 29ನೇ ಅಧ್ಯಾಯ 30ನೇ ವಚನದಿಂದ 32ನೇ ವಚನದವರೆಗೆ ಗಮನಿಸಿರಿ. ಯೆಹೋವನು ಯೆರೆಮೀಯನಿಗೆ ಈ ಅಪ್ಪಣೆ ಮಾಡಿದನು. ಸೆರೆಯವರೆಲ್ಲರಿಗೆ ಹೀಗೆ ಹೇಳಿ ಕಳುಹಿಸು, ನೆಹೆಲಾಮನಾದ ಶೇಮಾಯನ ವಿಷಯದಲ್ಲಿ ಯೆಹೋವನು ಇಂತೆನ್ನುತ್ತಾನೆ, ನಾನು ಕಳುಹಿಸದೆ ಹೋದರೂ ಶೇಮಾಯನು ನಿಮಗೆ ಪ್ರವಾದನೆ ಮಾಡಿ ಸುಳ್ಳಿನಲ್ಲಿ ನಂಬಿಕೆಯನ್ನು ಹುಟ್ಟಿಸಿದ ಕಾರಣ ಇಗೋ, ನಾನು ನೆಹೆಲಾಮನಾದ ಶೇಮಾಯನನ್ನು ಅವನ ಸಂತತಿಯವರನ್ನು ದಂಡಿಸುವೆನು. ಅವನು ಯೆಹೋವನಾದ ನನಗೆ ವಿರುದ್ಧವಾಗಿ ದ್ರೋಹದ ಮಾತನ್ನು ಆಡಿದ್ದರಿಂದ ಈ ಜನರ ಮಧ್ಯದಲ್ಲಿ ವಾಸಿಸಲು ಅವನಿಗೆ ಯಾವ ಸಂತಾನವೂ ಇರದು. ನಾನು ನನ್ನ ಜನರಿಗೆ ಉಂಟು ಮಾಡಬೇಕೆಂದಿರುವ ಮೇಲನ್ನು ಅವನು ನೋಡದೇ ಹೋಗುವನು. ಇದು ಯೆಹೋವನ ನುಡಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಸುಳ್ಳು ಪ್ರವಾದಿಗಳಿಗೆ ಯೆಹೋವನು ದಂಡನೆಯನ್ನು ತಿಳಿಸಿದನು. ದೇವರು ಚರಿತ್ರೆಯಲ್ಲಿ ಬಹು ವಿಶೇಷವಾದ ರೀತಿಯಲ್ಲಿ ಮಾತನಾಡುತ್ತಾನೆ. ಯೆಹೂದದವರಿಗೂ ಸಂಭವಿಸಿದ್ದು ಅವರ ಪಾಪದ ಕಾರಣದಿಂದಲೇ ಎಂದು ಆತನು ಹೇಳಿದನು. ಆತನು ಪಾಪವನ್ನು ಯಾವಾಗಲೂ ಶಿಕ್ಷಿಸುತ್ತಾನೆ. ಪ್ರಿಯರೇ, ದೇವರು ಬದಲಾಗಲಿಲ್ಲ. ಹೊಸ ಒಡಂಬಡಿಕೆಯ ದೇವರು ಹಳೆ ಒಡಂಬಡಿಕೆಯ ದೇವರಿಗಿಂತ ಭಿನ್ನವಾಗಿದ್ದಾನೆಂದು ಅನೇಕರು ಯೋಚಿಸುತ್ತಾರೆ. ಆದರೆ ಆತನು ಒಂದೇ ರೀತಿಯಾದವನು, ಸ್ವಲ್ಪವೂ ಬದಲಾಗಲಿಲ್ಲ. ಆತನು ಯಾವ ಹೊಸದನ್ನು ಕಲಿತುಕೊಳ್ಳಲಿಲ್ಲ. ಆತನು ಅದೇ ದೇವರಾಗಿದ್ದಾನೆ. ಪ್ರಿಯರೇ, ದೇವರು ಚರಿತ್ರೆಯ ಮೂಲಕ ಮಾತನಾಡಿರುವುದಲ್ಲದೆ ತನ್ನ ವಾಕ್ಯದಲ್ಲಿಯೂ ಮಾತನಾಡಿದ್ದಾನೆ. ಸೀಮೋನ್ ಪೇತ್ರನ ಮಾತನ್ನು ಕೇಳಿರಿ. ಅದೇನೆಂದರೆ, ಶಾಸ್ತ್ರದಲ್ಲಿರುವ ಯಾವ ಪ್ರವಾದನ ವಾಕ್ಯವೂ ಕೇವಲ ಮಾನುಷ ಬುದ್ಧಿಯಿಂದ ವಿವರಿಸತಕ್ಕದಲ್ಲವೆಂಬುದನ್ನು ಮುಖ್ಯವಾಗಿ ತಿಳಿದುಕೊಳ್ಳಿರಿ ಎಂಬುದಾಗಿ. ಪ್ರಿಯರೇ, ಇದು ಮೊದಲನೆಯ ಸಂಗತಿ. ಪ್ರವಾದನೆಯನ್ನು ಕಲಿಯುವಾಗ ನಾವು ಇಡೀ ಪ್ರವಾದನೆಯನ್ನು ಕಲಿಯಬೇಕಾಗಿದೆ. ಒಂದು ಪ್ರವಾದನೆಯನ್ನು ಪ್ರತ್ಯೇಕಿಸಿ ಅದನ್ನು ಮಾತ್ರ ಕಲಿಯುವುದಲ್ಲ, ಅದು ಸತ್ಯವಾದದ್ದು. ಆದರೆ ಈ ಭಾಗವು ತಿಳಿಸುವುದು ಅದನ್ನಲ್ಲ. ಇನ್ನೂ ಕೆಲವರು ಹೇಳುತ್ತಾರೆ, ಪ್ರವಾದನೆಯನ್ನು ನಮಗೆ ಬೇಕಾದ ರೀತಿ ಅರ್ಥ ಮಾಡಿಕೊಳ್ಳಬಾರದೆಂದು. ಅದು ನಾನು ತಿಳಿಸಿದ ಮೊದಲ ಸಂಗತಿಯ ಸ್ವಾತಂತ್ರ್ಯವನ್ನು ಕಿತ್ತುಕೊಳ್ಳುತ್ತದೆ. ಅಲ್ಲದೆ ದೇವರು ನನಗೆ ಕೊಟ್ಟಿರುವ ಆಯ್ಕೆಯ ಸ್ವಾತಂತ್ರ್ಯವನ್ನು ನನ್ನಿಂದ ಕಸಿಯುತ್ತದೆ. ಪ್ರಿಯರೇ, ಪೇತ್ರನ ಮಾತಿನ ಅರ್ಥ ಅದಲ್ಲ. ದೇವರ ಪ್ರಕಟಣೆಯ ಅಂತಿಮ ಫಲದ ಕುರಿತು ಅವನು ಮಾತನಾಡುತ್ತಿಲ್ಲ, ಅದರ ಮೂಲದ ಕುರಿತು ಮಾತನಾಡುತ್ತಿದ್ದಾನೆ. ಯಾವ ವೇದವಾಕ್ಯವಾದರೂ ಮೂಲದಲ್ಲಿ ಸ್ವಂತ ಅನ್ವಯಿಸುವಿಕೆಗಾಗಿ ಇರಲಿಲ್ಲ. ಆದಿಕಾಲದಲ್ಲಿ ಮಾತನಾಡಿದ ಪ್ರವಾದಿಗಳು ತಮ್ಮ ಅವಲೋಕನದ ಫಲಿತಾಂಶವನ್ನು ತಿಳಿಸುತ್ತಿಲ್ಲ. ಅವರು ದೇವರು ಹೇಳಬೇಕೆಂದಿದ್ದನ್ನೇ ಹೇಳಿದರು. ನೀನು ದೇವರ ವಾಕ್ಯದ ಬಳಿಗೆ ಬರುವಾಗ ನಾವು ಧೂಳಿನಲ್ಲಿರಲು ಸಿದ್ಧರಾಗಿರಬೇಕು. ನಾವು ಏನೂ ಅಲ್ಲದವರೆಂದು ಒಪ್ಪಿಕೊಳ್ಳುವುದು ಮಾತ್ರವಲ್ಲದೆ, ನಾವು ಪಾಪಿಗಳೆಂದು ಒಪ್ಪಿಕೊಳ್ಳುವುದಲ್ಲದೆ, ನಮ್ಮ ಅಭಿಪ್ರಾಯಗಳು, ಸ್ವಚಿತ್ತ, ನಮ್ಮದೇ ಆಲೋಚನೆಗಳನ್ನು ತೆಗೆದಿಡಲು ಸಿದ್ಧರಿರಬೇಕು. ಹಾಗೆ ಎಲ್ಲವನ್ನು ತೆಗೆದಿಟ್ಟು ದೇವರು ಏನು ಹೇಳುತ್ತಾನೆಂಬುದನ್ನು ಕೇಳಬೇಕು. ಪ್ರಿಯರೇ, ಯೆರೆಮೀಯನ ದಿನಗಳಲ್ಲಿದ್ದ ಯಾಜಕರ, ಪ್ರವಾದಿಗಳ ಹಾಗೂ ಸರದಾರರ ಸಮಸ್ಯೆ ಇದೇ ಆಗಿತ್ತು. ಈ ದಿನಗಳಲ್ಲಿ ನಮ್ಮ ಸಮಸ್ಯೆಯೂ ಇದೇ ಆಗಿದೆ. ಪ್ರತಿಯೊಬ್ಬನಲ್ಲಿಯೂ ಅವನದೇ ಆದ ಅಭಿಪ್ರಾಯವಿರುತ್ತದೆ. ತನ್ನ ಕಾರ್ಯವನ್ನೇ ಮಾಡುತ್ತಿರುತ್ತಾನೆ, ತನ್ನದೇ ಪ್ರತಿಭಟನೆ ತೋರಿಸ್ತಾನೆ ಮತ್ತು ಇದೆಲ್ಲವನ್ನು ತನ್ನ ಜ್ಞಾನದಿಂದ ಮಾಡುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, ದೇವರಲ್ಲಿ ಸರ್ವಜ್ಞಾನವೂ ಇದೆ. ಆತನಿಗೆ ಎಲ್ಲ ಸತ್ಯಾಂಶಗಳೂ ತಿಳಿದಿವೆ, ಎಲ್ಲ ಹಿನ್ನೆಲೆಯನ್ನೂ ತಿಳಿದಿದ್ದಾನೆ. ಕೆಲವರು ಆತನ ಕುರಿತು ತಮಗೆ ಬೇಕಾದ ರೀತಿಯಲ್ಲಿ ಯೋಚನೆಗಳನ್ನು ಮಾಡುತ್ತಿರುವುದು ವಿಚಿತ್ರವಾಗಿದೆ. ಅಲ್ಪ ಮಾನವನು ಹೀಗೆ ಹೇಳುತ್ತಾನೆ, ದೇವರೇ, ನೀನು ಮೇಲೆ ಇದ್ದೀಯಾ? ನನಗೆ ಗೊತ್ತಿಲ್ಲ. ಇರುವುದಾದರೆ ಅದನ್ನು ನಂಬಲು ನನಗೆ ಕಷ್ಟ. ಯಾಕಂದರೆ ನನ್ನಲ್ಲಿ ಬೃಹತ್ ಜ್ಞಾನವಿದೆ ಮತ್ತು ಈ ಜ್ಞಾನವು ನೀನು ಮೇಲೆ ಇರಲಿಕ್ಕಿಲ್ಲವೆಂದು ಹೇಳುತ್ತದೆ. ಆದರೆ
ನೀನು ಇರುವುದು ಹೌದಾದರೆ ನೀನು ತಪ್ಪು ಮಾಡುತ್ತಿದ್ದಿ ಎಂದು ನಾನು ಹೇಳುತ್ತೇನೆ ಎಂಬುದಾಗಿ. ಪ್ರಿಯರೇ, ಎಂತಹ ಅಹಂಕಾರ! ಒಂದು ವೇಳೆ ಚಿಕ್ಕ ಇರುವೆಯೆಂದು ನನ್ನ ಮನೆಯೊಳಕ್ಕೆ ಬಂದು ನನ್ನ ಮೇಜಿನ ಮೇಲೆ ಹತ್ತಿ, ನೀನು ಈ ಮನೆ ಕಟ್ಟಿದ್ದು ಸರಿಯಾಗಿಲ್ಲ, ಇಲ್ಲಿ ನೀನು ನೆಟ್ಟ ಗಿಡ ಹೂಗಿಡಗಳು ನನಗೆ ಇಷ್ಟವಾಗಲಿಲ್ಲ, ನೀನು ತಿನ್ನುವಂತಹದ್ದು ನನಗೆ ಸರಿಯಾಗಿ ತೋರುತ್ತಿಲ್ಲ ಎಂದೆಲ್ಲ ಹೇಳುವುದಾದರೆ ಆಗ ನಾನೇನು ಮಾಡುತ್ತೇನೆಂದು ತಿಳಿದಿದೆಯೋ? ನಾನು ಅದನ್ನು ಕೆಳಕ್ಕೆ ಹಾಕಿ ತುಳಿದು ಬಿಡುತ್ತೇನೆ. ಅದು ಇರುವೆಯ ಸ್ಥಿತಿಯಾಗಿರುತ್ತದೆ. ಆದರೆ ದೇವರು ಮಾನವನ ಕುರಿತು ಕೃಪಾಳುವಾಗಿದ್ದಾನೆ. ಆತನು ನಮ್ಮನ್ನು ತುಳಿಯುವುದಿಲ್ಲ, ನಮಗೆ ಇನ್ನೊಂದು ಅವಕಾಶ ಕೊಡುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಯೆರೆಮೀಯನ ಪ್ರವಾದನೆ ಗ್ರಂಥದ 30ನೇ ಅಧ್ಯಾಯವನ್ನು ನೋಡೋಣ. ಇದರ ಮುಖ್ಯ ಪ್ರಸ್ತಾಪ ಬರಲಿರುವ ಮಹಾಸಂಕಟ ಕಾಲ. ಪ್ರಿಯರೇ, 30ರಿಂದ 39 ಅಧ್ಯಾಯಗಳು ಯೆರೆಮೀಯನ ಪುಸ್ತಕದ 4ನೆಯ ದೊಡ್ಡ ವಿಭಾಗವಾಗಿದ್ದು, ಇಸ್ರಾಯೇಲಿನ 12 ಕುಲಗಳ ಭವಿಷ್ಯದ ಪ್ರವಾದನೆಗಳನ್ನೊಳಗೊಂಡಿವೆ ಹಾಗೂ ಯೆಹೂದಕ್ಕೆ ಬರಲಿರುವ ಸೆರೆ ಒಯ್ಯಲ್ಪಡುವಿಕೆಯೂ ಇದೆ. ಇಲ್ಲಿನ ಪ್ರವಾದನೆಗಳು ಕಾಲಕ್ಕೆ ಸರಿಯಾಗಿ ವ್ಯವಸ್ಥಿತವಾಗಿರುವುದಿಲ್ಲ. ಕರ್ತನಲ್ಲಿ ಪ್ರಿಯರೇ, ಯೆಹೂದದ ಅತ್ಯಂತ ಕರಾಳ ದಿನಗಳಲ್ಲಿ ಈ ಸಂದೇಶವು ಯೆಹೂದ್ಯರಿಗೆ ಯೆರೆಮೀಯನಿಂದ ತಿಳಿಸಲ್ಪಡುತ್ತದೆ. ಇಷ್ಟು ಕರಾಳ ದಿನಗಳು ಇರುವವರೆಗೆ ಪ್ರೋತ್ಸಾಹದ ಸಂದೇಶವೂ ಕೊಡಲ್ಪಟ್ಟಿರಲಿಲ್ಲ. ಪರಿಸ್ಥಿತಿ ಹೀಗಿದೆ: ಯೆರೂಸಲೇಮ್ ಪಟ್ಟಣದ ಗೋಡೆಗಳ ಹೊರಗೆ ನೆಬೂಕದ್ನೆಚ್ಚರನ ಸೈನ್ಯ ಮುತ್ತಿಗೆ ಹಾಕಿದೆ. ಅವರು ದೃಢ ಮನಸ್ಸಿನಿಂದಿದ್ದಾರೆ. ಈ ಸಲ ನೆಬೂಕದ್ನೆಚ್ಚರನು ಪಟ್ಟಣವನ್ನು ನಾಶ ಮಾಡಿ ದೇವಾಲಯವನ್ನು ಸುಡಲಿಕ್ಕಿದ್ದಾನೆ. ಯೆರೆಮೀಯನನ್ನು ಬಂಧಿಸಿ ದೇವಾಲಯದ ಪ್ರಾಕಾರದಲ್ಲಿ ಸೆರೆಯಲ್ಲಿಟ್ಟಿದ್ದಾರೆ. ಅವನು ಅಕ್ಷರಶ ಸೆರೆಮನೆಯಲ್ಲೇ ಇದ್ದಾನೆ. ಅವನು 7 ವರ್ಷಗಳಿಂದ ಸುಳ್ಳು ಪ್ರವಾದಿಗಳಿಗೆ ಎದುರಾಗಿ ನಿಂತಿದ್ದಾನೆ. ಘಟನೆಗಳು ಮೌನವಾಗಿ ನಡೆದಿರುತ್ತವೆ, ಆದರೆ ಪ್ರತಿದಿನವೂ ಯೆರೆಮೀಯನ ಪ್ರವಾದನೆಯ ನಿಖರತೆಯು ಕಂಡುಬರುತ್ತದೆ. ಪ್ರಿಯರೇ, ಬಾಬೇಲಿನ ಬಲವು 2 ವರ್ಷಗಳಲ್ಲಿ ಮುರಿಯಲ್ಪಡುತ್ತದೆಂದು ಸುಳ್ಳು ಪ್ರವಾದಿಯಾದ ಅನನ್ಯನು ನುಡಿದಿದ್ದನು. ಆದರೆ 7 ವರ್ಷಗಳು ಕಳೆದರೂ ನೆಬೂಕದ್ನೆಚ್ಚರನು ಇನ್ನೂ ಪಟ್ಟಣಕ್ಕೆ ಮುತ್ತಿಗೆ ಹಾಕಿಯೇ ಇದ್ದಾನೆ. ಅವನ ಬಲವು ಕಡಿಮೆಯಾಗುತ್ತಿಲ್ಲ, ಬದಲಾಗಿ ಅವನು ಯೆರೂಸಲೇಮನ್ನು ಒಡೆಯಲು ಸಿದ್ಧತೆ ಮಾಡುತ್ತಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ದೇವಾಲಯದ ಪಾತ್ರೆಗಳು ಪುನಃ ದೇವಾಲಯಕ್ಕೆ ಹಿಂತಿರುಗಿಸಲ್ಪಡುವುದಿಲ್ಲ. ಯೆಕೊನ್ಯನು ಪಟ್ಟಣಕ್ಕೆ ಹಿಂದೆ ಬರಲಾರನು. ಪರಿಸ್ಥಿತಿ ಇನ್ನೂ ಕೆಟ್ಟದಾಗುತ್ತಾ ನಡೆದಿದೆ. ಅವರು ಉರಿಯುವ ಬಾಣಲೆಯಿಂದ ಬೆಂಕಿಗೆ ಬಿದ್ದವರಂತಿದ್ದಾರೆ. ಯೆಹೂದದ ಜನಾಂಗದ ಜೀವನ ಅಧೋಗತಿಗಿಳಿದಿದೆ. ಯೆರೂಸಲೇಮು ಈಗಾಗಲೇ ಬಾಬೇಲಿನ ನೆರಳಿನಲ್ಲಿದೆ. ದೇವರ ಪ್ರವಾದಿಯು ಪಾಪಿ ಜನಾಂಗದ ಪ್ರತಿರೋಧ ಮನೋಭಾವದಿಂದಾಗಿ ಬಂಧನದಲ್ಲಿರಿಸಲ್ಪಟ್ಟಿದ್ದಾನೆ. ಆ ಜನಾಂಗವು ದೇವರ ಮಾತನ್ನು ತಿರಸ್ಕರಿಸಿದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಪರಿಸ್ಥಿತಿ ಇದಕ್ಕಿಂತ ಕರಾಳವಾಗಿರಲು ಸಾಧ್ಯವೇ? ಹೃದಯದಲ್ಲಿ ನಿರಾಶೆ ತುಂಬಲು ಇದಕ್ಕಿಂತ ಇನ್ನೇನು ಬೇಕಾಗಿದೆ? ಆದರೂ ಇದೇ ಸಮಯದಲ್ಲಿ ಯೆರೆಮೀಯನ ಪ್ರವಾದನೆಯ ಮಾತುಗಳು ಜನರೆಲ್ಲರಿಗೆ ಘೋಷಿತವಾಗುತ್ತವೆ. ಈಗ ಆತನು ಪ್ರೇಮಗೀತೆ ಆಡುತ್ತಿಲ್ಲ. ಅವನ ಮಾತು ನೇರವಾಗಿರುತ್ತದೆ. ಅವನು ಕತ್ತಲೆಯನ್ನು ದಾಟಿ ಬೆಳಕಿಗೆ ಬಂದಿರುತ್ತಾನೆ. ರಾತ್ರಿ ಬರುತ್ತದೆ, ಆದರೆ ಅದರ ಬೆನ್ನಿಗೆ ಮುಂಜಾನೆಯೂ ಬರಲಿದೆ. ಯೆರೆಮೀಯನ ಪ್ರವಾದನೆ ಗ್ರಂಥ 30ನೇ ಅಧ್ಯಾಯ ಮೊದಲಿನ 2 ವಚನಗಳನ್ನು ಗಮನಿಸಿರಿ. ಯೆಹೋವನು ಯೆರೆಮೀಯನಿಗೆ ಈ ಮಾತನ್ನು ದಯಪಾಲಿಸಿದನು. ಇಸ್ರಾಯೇಲ್ಯರ ದೇವರಾದ ಯೆಹೋವನು ಇಂತೆನ್ನುತ್ತಾನೆ: ನಾನು ನಿನಗೆ ಹೇಳಿರುವ ಮಾತುಗಳನ್ನೆಲ್ಲ ಗ್ರಂಥವಾಗಿ ಬರೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈಗ ಅವನು ತನ್ನ ಪ್ರವಾದನೆಗಳನ್ನೆಲ್ಲ ಬರೆಯುತ್ತಾನೆ. ಹೇಗೋ ಅವನು ಸೆರೆಮನೆಯಲ್ಲಿದ್ದಾನೆ. ಪೀಠದ ಮೇಲಿಂದ ಪ್ರಸಂಗ ಮಾಡಬೇಕಾಗಿಲ್ಲವಲ್ಲ. ಮುಂದಕ್ಕೆ ನೋಡೋಣ. ಯೆರೆಮೀಯನ ಪ್ರವಾದನೆ ಗ್ರಂಥ 30ನೇ ಅಧ್ಯಾಯ 3ನೇ ವಚನದಿಂದ 5ನೇ ವಚನದವರೆಗೆ. ಇಗೋ, ನಾನು ನನ್ನ ಜನರಾದ ಇಸ್ರಾಯೇಲ್ಯರನ್ನು ಯೆಹೂದ್ಯರನ್ನು ಅವರ ದುರಾವಸ್ಥೆಯಿಂದ ತಪ್ಪಿಸುವ ದಿನಗಳು ಬರುವವು. ಆಗ ನಾನು ಅವರನ್ನು ಅವರ ಪಿತೃಗಳಿಗೆ ಅನುಗ್ರಹಿಸಿದ ದೇಶಕ್ಕೆ ಪುನಃ ಬರಮಾಡುವೆನು. ಅವರು ಅದನ್ನು ಅನುಭವಿಸುವರು. ಇದು ಯೆಹೋವನ ನುಡಿ. ಯೆಹೋವನು ಇಸ್ರಾಯೇಲಿನ
ಮತ್ತು ಯಹೂದದ ವಿಷಯವಾಗಿ ಈ ಮಾತುಗಳನ್ನು ಹೇಳಿದನು. ಯೆಹೋವನು ಇಂತೆನ್ನುತ್ತಾನೆ, ಭೀತಿಯಿಂದಾಗುವ ಶಬ್ದವೂ ಕೇಳಿಸಿದೆ, ಭಯವೇ ಹೊರತು ಸಮಾಧಾನವಿಲ್ಲ, ವಿಚಾರಿಸಿ ನೋಡಿರಿ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಸಮಾಧಾನವೇ ಇಲ್ಲವೆಂಬ ಸಂದೇಶವು ಯೆರೆಮೀಯನಿಗೆ ಜನರಿಂದ ದೊರಕಿದೆ. ಸುಳ್ಳು ಪ್ರವಾದಿಗಳು ಶಾಂತಿ ಶಾಂತಿ ಎಂದು ಹೇಳಿದರೂ ಶಾಂತಿ ಉಂಟಾಗಲಿಲ್ಲ. ಮುಂದಕ್ಕೆ ನೋಡೋಣ. ಯೆರೆಮೀಯನ ಪ್ರವಾದನೆ ಗ್ರಂಥ 30ನೇ ಅಧ್ಯಾಯ 6 ಮತ್ತು 7ನೇ ವಚನವನ್ನು. ಗಂಡಸು ಪ್ರಸವ ವೇದನೆ ಪಡುವುದುಂಟೆ, ಪ್ರತಿಯೊಬ್ಬನು ಹೆರುವವಳಂತೆ ಸೊಂಟವನ್ನು ಇಸಕಿಕೊಳ್ಳುವುದು, ಎಲ್ಲ ಮುಖಗಳು ಬಿಳಿಚಿಕೊಂಡಿರುವುದು. ಇವು ಏಕೆ ನನ್ನ ಕಣ್ಣಿಗೆ ಬೀಳುತ್ತವೆ? ಅಯ್ಯೋ, ಆ ದಿನವು ಘೋರವಾದದ್ದು, ಅದಕ್ಕೆ ಎಣಿಕೆಯಿಲ್ಲ. ಅದು ಯಾಕೋಬ್ಯರಿಗೆ ಇಕ್ಕಟ್ಟಿನ ದಿನ, ಆದರೂ ಅದರಿಂದ ಪಾರಾಗುವರು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯೆಶಾಯನ ಸಹಿತ ಇತರ ಪ್ರವಾದಿಗಳು ಮುಂತಿಳಿಸಿದ ಕರ್ತನ ಮಹಾದಿನವು ಬರಲಿರುವುದನ್ನು ಯೆರೆಮೀಯನು ನೋಡಿದನು. ಅದು ಕತ್ತಲೆಯ ದಿನವಾಗಿರುತ್ತದೆ, ಬೆಳಕಿನದಲ್ಲವೆಂದು ಅವರು ಹೇಳಿದ್ದರು. ದಿನದ ಕಾಂತಿಯನ್ನು ಕಾಣುವ ಮೊದಲು ಜನರು ಮಹಾಸಂಕಟ ಕಾಲವನ್ನು ದಾಟಿ ಹೋಗಬೇಕಾಗುತ್ತದೆ. ದೇವರು ಹೇಳುತ್ತಿದ್ದಾನೆ, ಇಂಥದ್ದನ್ನು ನೀನು ಇನ್ನೂ ನೋಡಿಲ್ಲ. ಮಹಾಸಂಕಟ ಕಾಲವು ನೀವು ಈಗ ಅನುಭವಿಸುವುದಕ್ಕಿಂತಲೂ ಎಷ್ಟೋ ಕಠಿಣವಾದದ್ದಾಗಿರುತ್ತದೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಮುಂದಣ ರಾಜ್ಯ ಎಂಬ ವಿಚಾರವನ್ನು ನೋಡೋಣ. ಯೆರೆಮೀಯನ ಪ್ರವಾದನೆ ಗ್ರಂಥ 30ನೇ ಅಧ್ಯಾಯ 8 ಮತ್ತು 9ನೇ ವಚನವನ್ನು ಗಮನಿಸಿರಿ. ಸೇನಾಧೀಶನಾದ ಯೆಹೋವನು ಇಂತೆನ್ನುತ್ತಾನೆ, ನಾನು ಆ ದಿನದಲ್ಲಿ ಅವನು ಹೇರಿದ ನೊಗವನ್ನು ಅವರ ಹೆಗಲಿನಿಂದ ಮುರಿದುಬಿಟ್ಟು ಕಣ್ಣಿಗಳನ್ನು ಕಿತ್ತು ಹಾಕುವೆನು. ಇನ್ನು ಅನ್ಯರು ಅವರನ್ನು ಅಡಿಯಾಳಾಗಿ ಮಾಡಿಕೊಳ್ಳರು. ಅವರು ತಮ್ಮ ದೇವರಾದ ಯೆಹೋವನೆಂಬ ನನ್ನನ್ನು, ನಾನು ಅವರಿಗಾಗಿ ಏರ್ಪಡಿಸುವ ರಾಜನಾದ ದಾವೀದನನ್ನು ಸೇವಿಸುವರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಆ ಭಯಂಕರವಾದ ಸಂಕಟ ಕಾಲದೊಳಗಿಂದ ಇಸ್ರಾಯೇಲ್ಯರು ಸ್ವದೇಶಕ್ಕೆ ಹಿಂತಿರುಗುವರು. ಅವರು ಈ ರಾಜ್ಯಾಡಳಿತ ಯುಗಕ್ಕೆ ಪ್ರವೇಶಿಸುವಾಗ ದಾವೀದನು ಅವರನ್ನು ಆಳುವನು. ಯೆರೆಮೀಯನ ಪ್ರವಾದನೆ ಗ್ರಂಥ 30ನೇ ಅಧ್ಯಾಯ 18ನೇ ವಚನವನ್ನು ಗಮನಿಸಿರಿ. ಯೆಹೋವನು ಹೀಗನ್ನುತ್ತಾನೆ, ಆಹಾ, ನಾನು ಯಾಕೋಬಿನ ಮನೆಗಳ ದುರಾವಸ್ಥೆಯನ್ನು ತಪ್ಪಿಸಿ ಅದರ ನಿವಾಸಗಳನ್ನು ಕರುಣಿಸುವೆನು. ಪಟ್ಟಣವು ತನ್ನ ಹಾಳು ದಿಬ್ಬದ ಮೇಲೆ ಪುನಃ ಕಟ್ಟಲ್ಪಡುವುದು, ಅರಮನೆಯು ತಾನಿದ್ದ ಸ್ಥಳದಲ್ಲೇ ನೆಲೆಯಾಗಿರುವುದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದು ದೇವರ ನಿಜವಾಗತಕ್ಕ ವಾಗ್ದಾನವಾಗಿದೆ. ಇವೆಲ್ಲವೂ ಯಾವಾಗ ನೆರವೇರುತ್ತದೆ? ಯೆರೆಮೀಯನ ಪ್ರವಾದನೆ ಗ್ರಂಥ 30ನೇ ಅಧ್ಯಾಯ 24ನೇ ವಚನವನ್ನು ಗಮನಿಸಿರಿ. ಯೆಹೋವನು ತನ್ನ ಹೃದಯಾಲೋಚನೆಯನ್ನು ನಡೆಸಿ ನೆರವೇರಿಸುವ ತನಕ ಆತನ ರೋಷವು ಹಿಂದಿರುಗದು. ಕಟ್ಟಕಡೆಯ ದಿನಗಳಲ್ಲಿ ನೀವು ಇದನ್ನು ಗ್ರಹಿಸುವಿರಿ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕಟ್ಟಕಡೆಯ ದಿನಗಳಲ್ಲಿ ಈ ಪ್ರವಾದನೆಯು ಭವಿಷ್ಯದಲ್ಲಿ ನೆರವೇರುವಂಥದ್ದಾಗಿದೆ. ಅದು ರಾಜ್ಯಾಡಳಿತ ಕಾಲದಲ್ಲಿ, ಇನ್ನು ಮುಂದಿನ ಭವಿಷ್ಯದಲ್ಲಿ ನೆರವೇರುವಂಥದ್ದಾಗಿದೆ. ಪ್ರಿಯರೇ, ಸತ್ಯವೇದ ಬೋಧನೆಗೆ ಕಿವಿಗೊಡೋಣ. ದುರ್ಬೋಧನೆಗಳಿಂದ ತಪ್ಪಿಸಿಕೊಂಡು ಸುಳ್ಳು ಪ್ರವಾದಿಗಳನ್ನು ಹಿಂಬಾಲಿಸದೆ ದೇವರ ವಾಕ್ಯಕ್ಕೆ ವಿಧೇಯರಾಗಿ ದೇವರ ಪ್ರೀತಿಯಲ್ಲಿ ನಡೆಯೋಣ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ನಿನ್ನ ಪ್ರೀತಿ ರಸವು ನಮ್ಮ ಹೃದಯಗಳಲ್ಲಿ ಸುರಿಯಲ್ಪಡಲಿ. ಆ ಪ್ರೀತಿಯಲ್ಲಿ ನಾವು ಜೀವಿಸುವುದಕ್ಕೆ ನಮಗೆ ಸಹಾಯ ಮಾಡು. ಈ ಕೃಪಾ ಸಮಯದಲ್ಲಿ ನಮ್ಮ ವೀಕ್ಷಕ ಬಾಂಧವರು ಎಲ್ಲೆಲ್ಲಿ ಇದ್ದುಕೊಂಡು ನಿನ್ನ ಬಳಿ ಬೇಡುತ್ತಾ ಇದ್ದಾರೋ, ದೇವರವರ ಪ್ರಾರ್ಥನೆಗಳನ್ನು ಆಲಿಸು, ಅವರೆಲ್ಲರ ಅಗತ್ಯತೆಗಳನ್ನು ಪೂರೈಸು, ಬಿಡುಗಡೆಯನ್ನು ಸಮಾಧಾನವನ್ನು ಅನುಗ್ರಹಿಸಿಕೊಡು. ನಿರೀಕ್ಷೆಯ ಜೀವಿತದಲ್ಲಿ ನಡೆಸಿ ನೀನು ಮಾತ್ರ ಮಹಿಮೆ ಹೊಂದು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ಯೆರೆಮೀಯನು ಬರೆದ ಪತ್ರವು ದೇವರು ಸೆರೆ ಒಯ್ಯಲ್ಪಟ್ಟವರಿಗೆ ಕೊಟ್ಟ ಸೂಚನೆಯಾಗಿತ್ತು. ನಮ್ಮ ಪಟ್ಟಣಕ್ಕಾಗಿ ಪ್ರಾರ್ಥಿಸುವರಾಗಿರಬೇಕು. ನಾವು ದೇವರ ವಾಕ್ಯದ ಬಳಿಗೆ ಬರುವಾಗ ನಾವು ಧೂಳಿಯಲ್ಲಿರಲು ಸಿದ್ಧರಾಗಿರಬೇಕು. ಕರ್ತನ ಮಹಾದಿನವು ಮುಂದಣ ರಾಜ್ಯಗಳ ಬಗ್ಗೆ ತಿಳಿದು ನಾವು ದಿನಾಲೂ ದೇವರ ವಾಕ್ಯವನ್ನು ಹಿಡಿದವರಾಗಿ ಆತನಿಗೆ ವಿಧೇಯರಾಗಿ ಜೀವಿಸೋಣ. ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಪ್ರಿಯ ವೀಕ್ಷಕರೇ, ನಿಮ್ಮ ಅಭಿಪ್ರಾಯ, ಪ್ರಾರ್ಥನಾ ಮನವಿಗಳನ್ನು ತಿಳಿಯಪಡಿಸಿರಿ.
ಇತರರಿಗೂ ಈ ಕಾರ್ಯಕ್ರಮವನ್ನು ಪರಿಚಯಪಡಿಸಿರಿ. ಮತ್ತೆ ಭೇಟಿಯಾಗೋಣ. ವಂದನೆಗಳು.